ದರ ಏರಿಕೆ ವಿರುದ್ಧ ಕಿಡಿಕಾರದ ಕೇಸರಿಗೆ ಕೌಂಟರ್ ಕೊಡ್ತಾ ಇದೆ. ಬೆಲೆ ಏರಿಕೆ ಪಟ್ಟಿ ಮೂಲಕ ಟಕ್ಕರ್ ಕೊಟ್ಟ ಮಿನಿಸ್ಟರ್. ಈಗಾಗಲೇ ಏನು ಈ ವಿಚಾರ ಕುರಿತಂತೆ, ಬೆಲೆ ಏರಿಕೆ ವಿಚಾರ ಕುರಿತಂತೆ ಕೇಸರಿ ಪಡೆ ಹೋರಾಟ ಮಾಡ್ತಾ ಇದೆ. ಆ ಒಂದು ಕೇಸರಿ ಪಡೆಗೆ ಈಗ ಕೌಂಟರ್ ಕೊಟ್ಟಿದೆ ಸರ್ಕಾರ. ಬೆಲೆ ಏರಿಕೆ ಪಟ್ಟಿ ಮೂಲಕ ಟಕ್ಕರ್ ಕೊಟ್ಟ ಮಿನಿಸ್ಟರ್. ಸೊ ಏನ್ ಟಕ್ಕರ್ ಕೊಟ್ಟಿದ್ದಾರೆ? ಏಕೆಂದ್ರೆ 15% ಬಸ್ ದರ ಏರಿಕೆ ಮಾಡಿದ ಸಾರಿಗೆ ಇಲಾಖೆ ಈಗ ಇವತ್ತಿನಿಂದ ಟುಡೇ ಆನ್ವರ್ಡ್ಸ್ 15% ಏನು 15% ದರವನ್ನು ಏರಿಕೆ ಮಾಡಿದ್ದಾರೆ. ಆ ಕುರಿತಂತೆ ಹೋರಾಟ ಮಾಡ್ತಿದ್ರಿ. ಅದಕ್ಕೀಗ ಬಿಜೆಪಿ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಹರಿಹಾಯ್ದ ರಾಮಲಿಂಗಾರೆಡ್ಡಿ. ಸಚಿವ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ ಖಾತೆ ಮೂಲಕ ಹರಿಹಾಯ್ದಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ 7 ಬಾರಿ ಪ್ರೈಸ್ ಹೈಕ್ ಆಗಿದೆ. ಬಿಜೆಪಿಗೆ ನೈತಿಕತೆ ಇಲ್ಲ, ನಾಚಿಕೆ ಇಲ್ಲ ಎಂದು ಕಿಡಿಕಾರಿದ್ದಾರೆ. ಏಕೆಂದ್ರೆ ನಾವು ಒಂದು ಬಾರಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ನೀವು ಒಂದಲ್ಲ ಎರಡಲ್ಲ 7 ಬಾರಿ ನೀವು ಹೈಕ್ ಅನ್ನ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಈ ಬಗ್ಗೆ ಮಾತನಾಡೋದಕ್ಕೆ ನೈತಿಕತೆನೂ ಇಲ್ಲ, ನಾಚಿಕೆನೂ ಆಗ್ಬೇಕು, ನಿಮಗೆ ನಾಚಿಕೆ ಆಗ್ಬೇಕಿದೆ ಅಂತ ಈಗ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ ಖಾತೆ ಮೂಲಕ ಕಿಡಿಕಾರಿದ್ದಾರೆ. ಈಗಾಗಲೇ ಬೆಲೆ ಏರಿಕೆ ಕುರಿತಂತೆ ಬಿಜೆಪಿ ಪ್ರತಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ಸಾರಿಗೆ ಇಲಾಖೆಯಲ್ಲಿ 15% ಬೆಲೆ ಏರಿಕೆಯಾಗಿರೋದಕ್ಕೆ ಪ್ರತಿಪಕ್ಷಗಳು ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಿದ್ದಾವೆ. ಅದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ನೀವು ಯಾವುದೇ ಕಾರಣಕ್ಕೂ ಮಾತನಾಡುವಂತ ನೈತಿಕತೆ ನಿಮಗೆ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಏಕೆ ಅಂತಂದ್ರೆ ಈಗಾಗಲೇ ಸಾರಿಗೆ ಸಚಿವರು ಕೌಂಟರ್ ಕೊಟ್ಟಿರುವಂಥದ್ದು. ಬೆಲೆ ಏರಿಕೆ ವಿರುದ್ಧ ನೀವು ಮಾತನಾಡೋದಕ್ಕೆ ನೈತಿಕತೆನೇ ಇಲ್ಲ, ಹಾಗೂ ಮಾತನಾಡಕ್ಕೆ ಬೇಕಾದ್ರೆ ನಿಮಗೆ ನಾಚಿಕೆ ಆಗಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ವಿಚಾರವನ್ನ ಅಂದ್ರೆ ಈ ವಿಚಾರ ಇಟ್ಕೊಂಡು ಈಗ ಎಕ್ಸ್ ಖಾತೆಯಲ್ಲಿ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು KSRTC ಹಾಗೂ BMTC ಸೇರಿದಂತೆ 4 ವಲಯಗಳ ಟಿಕೆಟ್ ದರ ಏರಿಕೆಯಾಗಿದೆ. ಇದರ ಏರಿಕೆಯಾಗಿರೋ ಬಗ್ಗೆ ಅಧಿಕೃತ ಆದೇಶ ಕೂಡ ಹೊರಡಿಸಿದ್ದಾರೆ. ಸೊ ಯಾವಾಗ ಟಿಕೆಟ್ ದರ ಏರಿಕೆ ಆಯಿತು ಅಂತ ಗೊತ್ತಾಯಿತು, ಪ್ರತಿಪಕ್ಷಗಳು ಹೋರಾಟಕ್ಕೆ ಇಳಿದು ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಈಗ ಸಾರಿಗೆ ಮಿನಿಸ್ಟರ್ ಈಗ ಹರಿಹಾಯ್ದಿದ್ದಾರೆ. ಯಾಕೆ ಅಂತಂದ್ರೆ ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ 7 ಬಾರಿ ಹೈಕನ ಮಾಡಿದೆ. ನೀವು 7 ಬಾರಿ ಹೈಕನ ಮಾಡಿ ಈಗ ಮಾತಾಡುವಂತ ನೈತಿಕತೆ ನಿಮಗೆ ಇಲ್ಲ ಅನ್ನುವ ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ನಿಮಗೆ ಯಾವುದೇ ನೈತಿಕತೆ ಇಲ್ಲ, ನೀವು ಮಾತಾಡುವಂತ ನೈತಿಕತೆ ನಿಮ್ಗೆ ಇಲ್ವೇ ಇಲ್ಲ, ನೀವು ಇದನ್ನ ಮಾತಾಡ್ಬೇಕು, ನಿಮಗೆ ನಾಚಿಕೆ ಆಗ್ಬೇಕು ಅಂತ ಕಿಡಿಕಾರಿದ್ದಾರೆ. ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ 15% ಏರಿಕೆ ಆಗಿರುವಂಥದ್ದು. ಸೊ ಈ ವಿಚಾರ ಕುರಿತಂತೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕೇಳೋಣ ಬನ್ನಿ. ರೇಣುಕಾ, ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ 15% ಟಿಕೆಟ್ ಹೈಕ್ ಆಗ್ತಿರೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇರುವಂಥದ್ದು. ಬಟ್ ಇದಕ್ಕೀಗ ಟಕ್ಕರ್ ಕೊಟ್ಟಿದ್ದಾರೆ. ಅದಕ್ಕೆ ಟಕ್ಕರ್ ಕೊಡೋ ಮೂಲಕ ಅಂದ್ರೆ ಹಾಗೆ ಕೊಟ್ಟಿಲ್ಲ, ಇದಕ್ಕೆ ಸಾಕ್ಷಿ ಸಮೇತವಾಗಿ ಟಕ್ಕರ್ ಕೊಡೋದು. ಅಂದ್ರೆ 7 ಬಾರಿ ಬಿಜೆಪಿ ಸರ್ಕಾರ ಹೈಕ್ ಅನ್ನ ಮಾಡಿದೆ, ನಿಮಗೆ ಮಾತಾಡೋ ನೈತಿಕತೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಆ ಬಗ್ಗೆ ಮಾತನಾಡಿದರೆ ಏನೆಲ್ಲ ವಿಚಾರಗಳು ಇದೆ ರೇಣುಕಾ? ಯತೀಶ್, ಖಂಡಿತವಾಗ್ಲೂ ಈಗಾಗಲೇ ಬೆಲೆ ಏರಿಕೆಯಿಂದ ಇಡೀ ರಾಜ್ಯದ ಜನರು ಕೂಡ ಎಲ್ಲ ಒಂದ್ ಕಡೆ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಮಧ್ಯೆಯೂ ಕೂಡ ಏನು ಈಗ ಏಕಾಏಕಿಯಾಗಿ ಸಾರಿಗೆ ಎಲ್ಲಾ ಸರ್ಕಾರಿ ಬಸ್ಗಳ ಒಂದು ದರವನ್ನು ಕೂಡ 15% ಈಗಾಗಲೇ ಏರಿಕೆಯನ್ನು ಮಾಡಿರುವಂಥದ್ದು. ಇದು ಎಲ್ಲ ಒಂದ್ ಕಡೆ ವಿಪಕ್ಷ ನಾಯಕರು ಮತ್ತೆ ಸಾರ್ವಜನಿಕರನ್ನು ಕೂಡ ಕೆರಳಿಸುವಂತೆ ಮಾಡಿರುವಂಥದ್ದು. ಈ ಒಂದು ದರ ಏರಿಕೆ ವಿರುದ್ಧವೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಮೊನ್ನೆಯಷ್ಟೇ ವಿಪಕ್ಷ ನಾಯಕ ಅಶೋಕ್ ಅವರ ಒಂದು ನೇತೃತ್ವದಲ್ಲೂ ಕೂಡ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕೂಡ ಬೃಹತ್ತಾದ ಪ್ರತಿಭಟನೆಯೂ ಕೂಡ ಆಯಿತು. ಅದ್ರ ಮಧ್ಯೆಯೂ ಕೂಡ ಅವರು ವಿನೂತನವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಪ್ರಯಾಣಿಕರಿಗೆ ಎಲ್ರಿಗೂ ಕೂಡ ರೋಸ್ ಕೊಡುವ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ, ಹಾಗಾಗಿ ಅವರ ಪರವಾಗಿ ನಾವು ನಿಮ್ಗೆ ಕ್ಷಮೆ ಕೇಳ್ತೀವಿ, ಅವ್ರು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗಾಗಲೇ ಸರ್ಕಾರ ಏನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು, ಅದರಲ್ಲೂ ಪ್ರಮುಖವಾದ ಏನು ಶಕ್ತಿ ಯೋಜನೆ ಇತ್ತು. ಈ ಒಂದು ಯೋಜನೆಯಿಂದ ಈಗಾಗಲೇ ಸರ್ಕಾರಿ ಏನು
ಸಾರಿಗೆ ಇಲಾಖೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಈಗಾಗಲೇ ಸಾಕಷ್ಟು ಕೇಳಿ ಬಂದಿರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಧಿಕಾರಿಗಳಿರ್ಬೋದು, ಬಸ್ ಡ್ರೈವರ್ಗಳಿಗಿರ್ಬೋದು, ಕಂಡಕ್ಟರ್ಗಳಿಗೂ ಇರ್ಬೋದು, ಪ್ರತಿ ತಿಂಗಳು ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದ್ರ ಜೊತೆಗೇನೆ ಬಡ್ತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಈ ಹಿಂದೆಯೂ ಕೂಡ ಏನು ಸಾರಿಗೆ ನೌಕರರು ಕೂಡ ತಮ್ಮ ಒಂದು ಬಡ್ತಿಗಾಗಿ ಮತ್ತೆ ಸಂಬಳಕ್ಕಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಮೊನ್ನೆಯೂ ಕೂಡ ಇಡೀ ಕರ್ನಾಟಕದಾದ್ಯಂತ ಒಂದು ಮುಷ್ಕರವನ್ನು ಮಾಡಿ ತಮ್ಮ ಒಂದು ಬಡ್ತಿ ಮತ್ತೆ ಸಂಬಳಕ್ಕಾಗಿ ಸಾಕಷ್ಟು ಆಗ್ರಹಿಸಿದ್ರು. ಅದಾದ ನಂತರ ಸರ್ಕಾರ ಅವರನ್ನು ಮನವರಿಕೆ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ಈ ಹಿಂದೆಯೂ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಡೋದಾದ್ರೆ, ಹಿಂದೆ 2014ರಿಂದಲೂ ಕೂಡ ಏನು ಬೆಲೆ ಏರಿಕೆಗೆ ಸಾಕಷ್ಟು ಪ್ರಸ್ತಾಪ ಸಲ್ಲಿಸಿದ್ರು ಸಾರಿಗೆ ಇಲಾಖೆಯವರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಾವು ಬೆಲೆ ಏರಿಕೆಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ಬಾರಿಯೇ ಏನು ಸದ್ಯ ಕೇಂದ್ರದಿಂದ ಡೀಸೆಲ್ ಪೆಟ್ರೋಲ್ ದರವನ್ನು ಈಗಾಗಲೇ ಏರಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಬಸ್ ದರವನ್ನು ಏರಿಕೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆ ನಂತರ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಇದೆಲ್ಲದರ ನಡುವೆಯೂ ಕೂಡ ಬಿಜೆಪಿ ಅವರು ತಮ್ಮ ಒಂದು ಸರ್ಕಾರ ತಮ್ಮ ಒಂದು ಜನರಿಗೆ ಯಾವ ರೀತಿಯಾದಂತಹ ಜೇಬಿಗೆ ಕತ್ತರಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಪ್ರತ್ಯಾರೋಪವನ್ನು ಮಾಡಿಕೊಂಡು ಪ್ರತಿಭಟನೆ ಮತ್ತೆ ಸಾರಿಗೆ ಸಚಿವರ ವಿರುದ್ಧವೂ ಕೂಡ ಸಾಕಷ್ಟು ಹರಿಹಾಯ್ದಿದ್ರು. ಇದಕ್ಕೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮೊನ್ನೆಯೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾಕೆ ಬೆಲೆ ಏರಿಕೆ ಮಾಡಲಾಯಿತು ಅಂತಕ್ಕಂಥ ವಿಚಾರವನ್ನು ಕೂಡ ಸ್ಪಷ್ಟನೆಯನ್ನು ಕೂಡ ನೀಡಿದ್ರು. ಸಂಬಂಧಪಟ್ಟ ಒಂದಿಷ್ಟು ಸಚಿವರು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಒಂದು ಸರ್ಕಾರ ತಮ್ಮ ಒಂದು ನಿಲುವನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ರು. ಅದಾದ ನಂತರವೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಬೆಲೆ ಏರಿಕೆ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹಾಗಾಗಿ ಏನು ಇಂದು ಈಗಾಗಲೇ ಇಂದಿನಿಂದ 15% ದರ ಏರಿಕೆ ಇಂದಿನಿಂದ ಜಾರಿ ಆಗ್ತಾ ಇರುವಂತದ್ದು. ಇದಕ್ಕೂ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಯತೀಶ್, ಈ ಹಿಂದೆ ಬಿಜೆಪಿ ಕಾಲದಲ್ಲಿ ಎಷ್ಟೆಷ್ಟು ಏರಿಕೆ ಮಾಡಲಾಗಿದೆ, ಎಷ್ಟು ಬಾರಿ ಏರಿಕೆ ಮಾಡಲಾಗಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಆರ್ ಅಶೋಕ್ ಅವರು ಸಾರಿಗೆ ಸಚಿವರು ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಸಚಿವರು ನಾಯಕರು ಸಚಿವರಾದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥ ಅಂಕಿ ಅಂಶಗಳ ಮೂಲಕವೂ ಕೂಡ ಈಗಾಗಲೇ ವಿವರಿಸಿರುವಂತದ್ದು. ಇಂದು ಏನು ಎಕ್ಸ್ ಖಾತೆ ಮೂಲಕ ಕೂಡ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು. ಈ ಹಿಂದೆ ಬಿಜೆಪಿ ಕಾಲದಲ್ಲಿ ಪ್ರಮುಖವಾಗಿ ಆರ್ ಅಶೋಕ್ ಅವರು ಕೂಡ ಏನು ಸಾರಿಗೆ ಸಚಿವರಾಗಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ 2008ರಲ್ಲಿ 12.1 ಏರಿಕೆಯನ್ನು ಕೂಡ ಆರ್ ಅಶೋಕ್ ಅವರ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. 2009ರಲ್ಲೂ ಕೂಡ 3.56 ಕೂಡ ಏರಿಕೆ ಮಾಡಿದ್ದಾರೆ. 2010ರಲ್ಲೂ ಕೂಡ 4.76 ಏರಿಕೆ ಮಾಡಿರುವಂತದ್ದು. 2010ರಲ್ಲಿ 2 ಬಾರಿಯನ್ನು ಕೂಡ ಬೆಲೆ ಏರಿಕೆಯನ್ನು ಕೂಡ ಮಾಡಿರುವಂತದ್ದು. ಆದ್ರೆ 3.50 2010ರಲ್ಲಿ ಕೇವಲ 2 ಸಾರಿಯನ್ನು ದರವನ್ನು ಕೂಡ ಏರಿಕೆ ಮಾಡಿರುವಂತದ್ದು. ಅದಾದ ನಂತರ 2011ರಲ್ಲೂ ಕೂಡ 6.95 ಮತ್ತೆ ಅದೇ ವರ್ಷವೂ ಕೂಡ 5.01. ಅದಾದ ನಂತರ 2012ರಲ್ಲೂ ಕೂಡ 12% ಕೂಡ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದರವನ್ನು ಏರಿಕೆ ಮಾಡಿರುವಂತದ್ದು. ಇದನ್ನು ಕೂಡ ಈಗಾಗಲೇ ಸಚಿವರು ಕೂಡ ತಮ್ಮ ಒಂದು ಎಕ್ಸ್ ಖಾತೆಯ ಮೂಲಕ ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡಿಯೂ ಕೂಡ ಇಷ್ಟೆಲ್ಲ ಬಿಜೆಪಿ ಸರ್ಕಾರ ಮಾಡಿದ್ರು ಕೂಡ ನಾವು ಕೇವಲ ಈ 2025 ಕೇವಲ 15% ಮಾತ್ರ ನಾವು ಏರಿಕೆ ಮಾಡಿರುವುದು. ಅಂತಹ ಒಂದು ಈ ರೀತಿಯಾದಂತಹ ನೀವು ಈಗ ಏನು ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ 7 ಬಾರಿ ಒಂದೊಂದು ವರ್ಷದಲ್ಲಿ 2 ಸಾರಿ 3 ಸಾರಿ ಈ ರೀತಿಯಾದಂತಹ ನೀವು ದರ ಏರಿಕೆಯನ್ನು ಮಾಡಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ನೈತಿಕತೆ ಕಾಣಿಸ್ಲಿಲ್ವಾ, ಜನರ ಹಿತಾಸಕ್ತಿ ಕಾಣಿಸ್ಲಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಸರ್ಕಾರ ವತಿಯಿಂದ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹರಿಹಾಯ್ದಿರುವಂತದ್ದು. ಯತೀಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾ, ಒಟ್ಟಾರೆ ಇದು ಕಂಪ್ಲೀಟ್ ಒಂದು ಮಾಹಿತಿಯನ್ನು ಕೊಟ್ಟಂಥದ್ದು. ಸಾರಿಗೆ ಸಚಿವರಿಗಾಗಲೇ ಏನಂದ್ರೆ ಯಾವ ಸಮಯದಲ್ಲಿ ಬಿಜೆಪಿ ಸರ್ಕಾರ ಎಷ್ಟೆಷ್ಟು ಹೈಕ್ ಅನ್ನ ಮಾಡಿದೆ ಅನ್ನೋದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಕೇವಲ 2025 1 ಬಾರಿ ಮಾತ್ರ ಮಾಡಿದೀವಿ, ಅದು 15% ಮಾತ್ರ ಮಾಡಿರೋದು. ಆದ್ರೆ ಬಿಜೆಪಿ ಸರ್ಕಾರ ಯಾವಾಗೆಲ್ಲ ಇದೆ ಆ ಟೈಮಲ್ಲೆಲ್ಲ ಕೂಡ ಸಾಕಷ್ಟು ಬಾರಿ ಏನಂತಂದ್ರೆ ಟಿಕೆಟ್ ದರವನ್ನು ಹೈಕ್ ಮಾಡಿದೆ. ಅದು ಕೂಡ ಯಾವ ಡೇಟ್ ಅಲ್ಲಿ ಮಾಡಿದರೆ, ಯಾವ ಇಸ್ವಿಯಲ್ಲಿ ಮಾಡಿದರೆ, ಎಷ್ಟು % ಹೈಕ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ಹಂಚಿಕೊಂಡಿದ್ದಾರೆ.